ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ನಾನು ನಿಮ್ಮ ರಮೇಶ್ ಹಿರೇಜಂಬೂರು. ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದ ಭಾಗವಾಗಿ ಇವತ್ತಿನ ವಿಚಾರ ಮುಗಿಯದ ಮೂಢ ಹಗರಣ. ಮುಗಿಯದ ಮೂಢ ಹಗರಣ ವಿಚಾರವನ್ನ ಇವತ್ತು ನಾವು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಇವತ್ತು ಕರ್ನಾಟಕದ ಬಹುತೇಕ ಹಾಟ್ ಸಬ್ಜೆಕ್ಟ್ ಅಂದ್ರೆ ಮೈಸೂರಿನ ಮೂಢ ಹಗರಣದ ಬಗೆದಷ್ಟು ಹಗರಣ ಬಹಿರಂಗ. ಸಿಎಂ ಪತ್ನಿ ಸೈಟ್ ಪ್ರಕರಣದ ಬೆನ್ನಲ್ಲೇ ಎಲ್ಲವೂ ಬಯಲು. 1094 ನಿವೇಶನ ಅಕ್ರಮ ಹಂಚಿಕೆ ಪತ್ತೆ. 700 ಕೋಟಿ ಅಕ್ರಮ ಬಹಿರಂಗ. ಇಡೀ ವರದಿಯಲ್ಲಿ ಎಲ್ಲ ಅಕ್ರಮಗಳ ಉಲ್ಲೇಖ. ಲೋಕಾಯುಕ್ತಕ್ಕೂ ವರದಿ ರವಾನೆ. 5,000 ಅತಿ ಭದ್ರತೆಯ ಬಾಂಡ್ಗಳ ಮೂಲಕ ನಿವೇಶನ ಹಂಚಿಕೆ. ಅದರಲ್ಲಿ 1946 ಬಾಂಡ್ಗಳು ನಾಪತ್ತೆಯಾಗಿವೆ. ಕರ್ನಾಟಕದಲ್ಲಿ ಇವತ್ತು ಬಹಳಷ್ಟು ಚರ್ಚೆ ಆಗಿರುವಂಥದ್ದು ಮೈಸೂರಿನ ಮೂಢ ಹಗರಣ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮ ಅವರ ವಿಚಾರದಲ್ಲಿ ಮೂಢ ಇನ್ಫ್ಲೂಯೆನ್ಸ್ ಅನ್ನ ಬಳಸಿಕೊಂಡು 14 ನಿವೇಶನಗಳನ್ನ ಕೊಟ್ಟಿದೆ ಅನ್ನುವಂಥದ್ದು ಬಹಳ ದೊಡ್ಡ ಚರ್ಚೆ ಆಗಿರುವಂಥದ್ದು. ಇದೇ ವಿಚಾರವನ್ನ ಇಟ್ಕೊಂಡು ಕರ್ನಾಟಕದಲ್ಲಿ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ತನಿಖೆಯನ್ನ ನಡೆಸ್ತಾ ಇದೆ. ಒಂದ್ ಕಡೆಯಲ್ಲಿ ಇಡಿ ತನಿಖೆ ನಡೆಸ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಲೋಕಾಯುಕ್ತ ಸಂಸ್ಥೆ ಕೂಡ ತನಿಖೆಯನ್ನ ಮಾಡ್ತಾ ಇದೆ. ಆದರೆ ಇಲ್ಲಿ ಒಂದು ಅಂಶವನ್ನ ನಾವು ಬಹಳ ಗಮನ ಇಟ್ಟು ಗಮನಿಸಬೇಕಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಗೆ 14 ನಿವೇಶನಗಳನ್ನ ಹಂಚಿಕೆ ಮಾಡುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ರಾಜಕೀಯ ಪ್ರಭಾವವನ್ನ ಬಳಸಿಕೊಂಡು ನಿವೇಶನಗಳನ್ನ ಹಂಚಿಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನ ಬಿಜೆಪಿ ನಾಯಕರು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ದಾಖಲೆಗಳು ಕೂಡ ಬಿಡುಗಡೆ ಆಗಿತ್ತು. ಆದರೆ ಸಿದ್ದರಾಮಯ್ಯನವರು ಹೇಳುವಂತ ಪ್ರಕಾರ ನಾನು ಅದರಲ್ಲಿ ಯಾವುದೇ ಪ್ರಭಾವವನ್ನ ಬಳಸಿರಲಿಲ್ಲ. ಆ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ ಆಗಿರಲಿಲ್ಲ, ನಾನು ಪ್ರತಿಪಕ್ಷದಲ್ಲಿದ್ದೆ. ಆದರೆ ಅವತ್ತು ಅಧಿಕಾರದಲ್ಲಿದ್ದಂಥದ್ದು ಬಿಜೆಪಿಯೇ. ಬಿಜೆಪಿ ನಾಯಕರಿಗೆ ನಾನು ಎಲ್ಲಿ ಪ್ರಭಾವವನ್ನ ಬಳಸಿದೆ? ನಮಗೆ ಸಿಗಬೇಕಾದ ನ್ಯಾಯಯುತವಾದಂತ ಏನು ಹಕ್ಕು ಅದು ನನ್ನ ಪತ್ನಿಗೆ ಬಂದಂತ ಜಾಗವನ್ನ ಮೂಢ ವಶಕ್ಕೆ ಪಡೆದು ಅಥವಾ ಆ ಜಾಗವನ್ನ ವಶಕ್ಕೆ ಪಡೆದು ಅಥವಾ ಕಬಳಿಸಿಕೊಂಡು ನಮಗೆ ಬದಲಿ ನಿವೇಶನ ಕೊಡ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ರು. ಆ ಕಾರಣಕ್ಕಾಗಿ ನಮಗೆ 14 ಸೈಟ್ಗಳನ್ನ ಮೂಢ ಕೊಟ್ಟಿರತ್ತದ್ದು ಅಂತ ಅಥವಾ ಕೊಟ್ಟಿರುವಂಥದ್ದು ಅನ್ನುವಂಥದ್ದನ್ನ ಸಿದ್ದರಾಮಯ್ಯನವರು ಹೇಳಿದರು. ಎಂದೂ ಕೂಡ ರಾಜಕಾರಣದ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡದ ಅಥವಾ ಆ ವಿಚಾರಕ್ಕೆ ತಲೆ ಹಾಕದೇ ಇರುವಂತಹ ಪಾರ್ವತಿ ಅವರಿಗೆ, ಸಿದ್ದರಾಮಯ್ಯನವರ ಪತ್ನಿಗೆ ಬಹಳಷ್ಟು ಮುಜುಗರ ಆಗಿ ಬಹಿರಂಗವಾಗಿಯೂ ಕೂಡ ಒಂದು ಪತ್ರವನ್ನು ಕೂಡ ಬರೆದಿದ್ರು. ಸೊ ಎಲ್ಲವೂ ಕೂಡ ಬಿಜೆಪಿಯ ಹೋರಾಟ ಜೊತೆಗೆ ಸಿದ್ದರಾಮಯ್ಯನವರ ಸ್ಪಷ್ಟನೆ ಇವೆಲ್ಲವುಗಳ ಬಳಿಕ ಅದನ್ನ ತನಿಖೆ ಮಾಡಲಿಕ್ಕೆ ಸರ್ಕಾರವೇ ಇಡಿಗೆ ಕೊಡ್ತು. ರಾಜ್ಯಪಾಲರ ಮಧ್ಯಪ್ರವೇಶ ಕೂಡ ಆಯಿತು. ನ್ಯಾಯಾಲಯ ಕೂಡ ಅದಕ್ಕೆ ತನಿಖೆ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತು. ತನಿಖೆ ನಡೀತಾ ಇದೆ. ಜಾರಿ ನಿರ್ದೇಶನಾಲಯ ಅಥವಾ ಇಡಿ ಅಂತ ನಾವೇನು ಕರಿತೀವಿ, ಇಡಿ ಇಲಾಖೆಯ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆದರೆ ಇವತ್ತು ಆ ವಿಚಾರವನ್ನ ಕೈಗೆತ್ತಿಕೊಳ್ಳಲಿಕ್ಕೆ ಬಹಳ ಪ್ರಮುಖ ಕಾರಣ, ಇಲ್ಲಿ ಪ್ರಭಾವವನ್ನ ಬಳಸಿ ಸಿದ್ದರಾಮಯ್ಯನವರು 14 ಸೈಟ್ಗಳನ್ನ ಪಡೆದಿದ್ದಾರೆ ಅನ್ನುವಂಥ ಆರೋಪ ಒಂದು ಕಡೆಗಾದ್ರೆ, ಅದರಲ್ಲಿ 1094 ಸೈಟ್ಗಳನ್ನ ಅಕ್ರಮವಾಗಿ ಹಂಚಿಕೆ ಮಾಡಲಾಗಿದೆ ಅನ್ನುವಂಥ ಅಂಶ ಈಗ ಇಡಿ ತನಿಖೆಯಿಂದ ಬಹಿರಂಗ ಆಗಿರುವಂಥದ್ದು. ಇಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ. ಸುಮಾರು 700 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ, ಅಕ್ರಮ ನಡೆದಿದೆ ಅನ್ನುವಂಥದ್ದನ್ನ ಇಡಿ ತನ್ನ ವರದಿಯಲ್ಲಿ ಉಲ್ಲೇಖವನ್ನ ಮಾಡಿದೆ. ಆ ವರದಿಯನ್ನ ಲೋಕಾಯುಕ್ತಕ್ಕೂ ಕೂಡ ಇಡಿ ಅಧಿಕಾರಿಗಳು ಈಗಾಗಲೇ ತಲುಪಿಸಿದ್ದಾರೆ. ಹಾಗಾದ್ರೆ 700 ಕೋಟಿ ರೂಪಾಯಿ ಹಗರಣವನ್ನ ಅಥವಾ 1094 ಸೈಟ್ಗಳನ್ನ ಅಕ್ರಮವಾಗಿ ಹಂಚಿಕೆ ಮಾಡಲಾಗಿದೆ ಅನ್ನೋದಾದ್ರೆ ಯಾರ್ಯಾರಿಗೆ ಹಾಗಾದ್ರೆ ಇಲ್ಲಿ ಸೈಟ್ಗಳು ಹಂಚಿಕೆ ಆಗಿದ್ದಾವೆ? ಇಲ್ಲಿ ಕೇವಲ ಸಿದ್ದರಾಮಯ್ಯನವರು ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಅಥವಾ ಪ್ರಭಾವವನ್ನ ಬಳಸಿ ತಮಗೆ ಸಿಗಬೇಕಾದಂತ ಸೈಟ್ಗಳನ್ನ ತಾವು ಪಡೆದಿರುವಂಥದ್ದು ಒಂದು ಚರ್ಚೆ ಆಗೋದಾದ್ರೆ, ಅಕ್ರಮವಾಗಿ 1094 ಸೈಟ್ಗಳನ್ನ ಮೂಡಾದಿಂದ ಹಂಚಿಕೆ ಮಾಡಲಾಗುತ್ತೆ ಅನ್ನೋದಾದ್ರೆ, 700 ಕೋಟಿ ರೂಪಾಯಿ ಅಕ್ರಮ ನಡೆಯುತ್ತೆ ಅನ್ನೋದಾದ್ರೆ
ಇಲ್ಲಿ ಯಾವ್ಯಾವ ಅಧಿಕಾರಿಗಳು ಭ್ರಷ್ಟಾಚಾರವನ್ನ ಮಾಡಿದ್ದಾರೆ, ಕಿಕ್ ಬ್ಯಾಕ್ ಅನ್ನ ಪಡೆದಿದ್ದಾರೆ, ಜೊತೆಗೆ ಅಲ್ಲಿ ಯಾವ್ಯಾರಿಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು ಕೂಡ ತನಿಖೆ ಆಗಬೇಕಾಗುತ್ತೆ. ಆ ಎಲ್ಲ ವರದಿಗಳನ್ನ ಇಡಿ ಅಧಿಕಾರಿಗಳು ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ. ತನಿಖೆಯನ್ನ ಇನ್ನೂ ಕೂಡ ಮುಂದುವರಿಸಿದ್ದಾರೆ, ಜೊತೆಗೆ ಲೋಕಾಯುಕ್ತಕ್ಕೂ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಇಡಿ ಅಧಿಕಾರಿಗಳು ತನಿಖೆ ಮಾಡುವಂಥದ್ದು ಒಂದು ಭಾಗ ಆದರೆ ಲೋಕಾಯುಕ್ತ ಕೂಡ ಅದನ್ನ ಮತ್ತೊಂದು ರೀತಿಯಲ್ಲಿ ತನಿಖೆ ಮಾಡ್ತಾ ಇರುವಂಥದ್ದು. ಸತ್ಯ ಹೊರಗೆ ಬರಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರ ನಿಲುವು ಕೂಡ, ಪ್ರತಿಪಕ್ಷಗಳ ನಿಲುವು ಕೂಡ. ಆದರೆ ಯಾವ ಸತ್ಯ ಹೊರಗೆ ಬರಬೇಕಿತ್ತು? ಸಿದ್ದರಾಮಯ್ಯನವರ ವಿಚಾರ ಬರಬೇಕಿತ್ತು. ಆದರೆ ಅದರ ಜೊತೆನಲ್ಲಿ ಈಗ ಸುಮಾರು 5,000 ಭದ್ರತೆಯ ಬಾಂಡ್ಗಳನ್ನ ಪಡೆದು ಈ ನಿವೇಶನಗಳನ್ನ 1094 ನಿವೇಶನಗಳನ್ನ ಹಂಚಿಕೆ ಮಾಡಲಾಗಿದೆ ಅನ್ನುವಂಥ ಅಂಶ ಈಗ ಬೆಳಕಿಗೆ ಬಂದಿದೆ. ಹಾಗಾದ್ರೆ ಇದರಲ್ಲಿ ಅನ್ಯಾಯಕ್ಕೆ ಒಳಗಾದಂಥವರ ಸಂಖ್ಯೆ ಎಷ್ಟು? ಭ್ರಷ್ಟಾಚಾರದಲ್ಲಿ ತೊಡಗಿರುವಂತಹ ಅಧಿಕಾರಿಗಳ ಸಂಖ್ಯೆ ಎಷ್ಟು? ಇವೆಲ್ಲವೂ ಕೂಡ ತನಿಖೆ ಆಗಬೇಕಾಗುತ್ತೆ. ಅದರಲ್ಲೂ ಬಹಳ ಪ್ರಮುಖವಾಗಿ 1946 ಆ ಭದ್ರತೆಯ ಬಾಂಡ್ಗಳು ಈಗ ನಾಪತ್ತೆಯಾಗಿದ್ದಾವೆ ಅನ್ನುವಂಥ ಅಂಶವನ್ನ ಆ ಇಡಿಯ ಅಧಿಕಾರಿಗಳ ವರದಿಯಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಹಾಗಾದ್ರೆ 1946 ಆ ಭದ್ರತೆಯ ಬಾಂಡ್ಗಳು ಎಲ್ಲಿ ಹೋದವು ಅನ್ನುವಂಥ ಒಂದು ಬಹಳ ಚರ್ಚೆ ಆಗಬೇಕಾದಂಥ ವಿಷಯ. ಯಾವುದೋ ಒಬ್ಬ ಬಡಪಾಯಿಗೆ ಒಂದು ನಿವೇಶನವನ್ನ ಹಂಚಿಕೆ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಇದೇ ಅಧಿಕಾರಿಗಳು 108 ದಾಖಲೆಗಳನ್ನ ಕೇಳ್ತಾರೆ, 108 ಪ್ರಶ್ನೆಗಳನ್ನ ಮಾಡ್ತಾರೆ, ಹಣವನ್ನ ಕೂಡ ಕೇಳ್ತಾರೆ. ಆದರೆ ನಿವೇಶನ ಹಂಚಿಕೆ ಆಗುವಂತ ಸಂದರ್ಭದಲ್ಲಿ ನಿಜಕ್ಕೂ ಸಿಗಬೇಕಾದಂಥ ವ್ಯಕ್ತಿಗೆ ನ್ಯಾಯ ಸಿಗೋದಿಲ್ಲ. ಸೊ ಹೀಗಿರುವಾಗ ನ್ಯಾಯ ಯಾರಿಗೆ ಸಿಗಬೇಕು ಅನ್ನುವಂಥ ಪ್ರಶ್ನೆಯನ್ನು ಇಟ್ಕೊಂಡೇ ಪ್ರಜಾಧ್ವನಿ ಇವತ್ತು ಈ ಜಸ್ಟಿಸ್ ವಿತ್ ಜಂಬೂರ್ ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನ ಕೈಗೆತ್ತಿಕೊಂಡಿರುವಂಥದ್ದು. ಅಲ್ಲಿ 100 ಎಕರೆ ಜಮೀನನ್ನ ಮೂಡ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದೆ ಮೈಸೂರು ಭಾಗದಲ್ಲಿ. ನಾವು ನಿವೇಶನವನ್ನು ಹಂಚಿಕೆಯನ್ನು ಮಾಡ್ತೀವಿ ಅಂತ ಹೇಳಿ ಅವರಿಂದ ಹಣವನ್ನು ಕೂಡ ಕಟ್ಟಿಸ್ಕೊಳ್ಳುತ್ತೆ. ಎಷ್ಟೋ ಜನರ ಜಮೀನುಗಳನ್ನ ವಶಕ್ಕೆ ಪಡೆದು ನಾವು ಬದಲಿ ನಿವೇಶನಗಳನ್ನು ಕೊಡ್ತೀವಿ ಅಂತ ಹೇಳುತ್ತೆ. ಆದರೆ ಬಹಳಷ್ಟು ಜನರಿಗೆ ಅಲ್ಲಿ ಇನ್ನೂ ಕೂಡ ನಿವೇಶನ ಹಂಚಿಕೆ ಆಗಿಲ್ಲ. ಕುಮಾರಸ್ವಾಮಿ ಅವರು ಕೇಂದ್ರದ ಸಚಿವರಿದ್ದಾರೆ, ಅವರು ಕೂಡ ಹೇಳ್ತಾರೆ ನಾನೂ ಕೂಡ ಇದರಲ್ಲಿ ಹಣವನ್ನ ಕಟ್ಟಿದ್ದೀನಿ, ನನಗೂ ಕೂಡ ಇನ್ನೂ ಸೈಟ್ ಅಲರ್ಟ್ ಆಗಿಲ್ಲ ಅಂತ ಮಾತನ್ನ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಯಾರ್ಯಾರಿಗೆ ಸೈಟ್ ಹಂಚಿಕೆ ಆಗ್ತಾ ಇದೆ? 1094 ಜನರಿಗೆ ಅಥವಾ 94 ಸೈಟ್ಗಳನ್ನ ಹಂಚಿಕೆ ಮಾಡಲಾಗಿದೆ ಅನ್ನೋದಾದ್ರೆ ಅದರಲ್ಲಿ 14 ಸೈಟ್ಗಳು ಮಾತ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರದ್ದು ಅಂತ ಅಂದ್ಕೊಳ್ಳೋದಾದ್ರೆ ಉಳಿದ ಸೈಟ್ಗಳನ್ನ ಯಾರ್ಯಾರಿಗೆ ಹಂಚಿದ್ದಾರೆ? ಯಾರ್ಯಾರ ಬಳಿ ಇವರು ಕೋಟಿಗಟ್ಟಲೆ ಹಣವನ್ನ ಪಡೆದುಕೊಂಡಿದ್ದಾರೆ? ಅವತ್ತು ಇದ್ದಂಥ ಅಧಿಕಾರಿಗಳು ಯಾರು, ಇವತ್ತಿದ್ದಂಥ ಅಧಿಕಾರಿಗಳು ಯಾರು? ಓವರ್ ಆಲ್ ಆಗಿ ಇಲ್ಲಿವರೆಗೆ 1094 ಅರ್ಜಿಗಳನ್ನ ಪಡೆದು ನಿವೇಶನಗಳನ್ನ ಹಂಚಿಕೆಯನ್ನು ಮಾಡಿದ್ದಾರೆ ಅನ್ನೋದಾದ್ರೆ ಎಷ್ಟು ಕೋಟಿ ಇಲ್ಲಿ ಅಕ್ರಮ ನಡೆದಿರುವಂಥದ್ದು ಒಂದು ಭಾಗ ಆದ್ರೆ, ಸರ್ಕಾರದ ಲೆಕ್ಕದಲ್ಲಿ 700 ಕೋಟಿ ರೂಪಾಯಿ ಅಕ್ರಮ ನಡೆದಿರುವಂಥದ್ದು ಒಂದು ಭಾಗ ಆದ್ರೆ, ಅಧಿಕಾರಿಗಳು ತಿಂದು ತೇಗಿರುವಂಥದ್ದು ಇನ್ನೆಷ್ಟಿದೆ ಅನ್ನುವಂಥದ್ದು ತನಿಖೆ ಆಗಬೇಕಾಗಿದೆ. ಸೊ ಈ ವಿಚಾರ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ತನಿಖೆ ಕೂಡ ನಡೀತಾ ಇದೆ. ಇವತ್ತು ಏನು ಡಿಸೆಂಬರ್ 9ರಿಂದ ಚಳಿಗಾಲದ ಅಧಿವೇಶನ ನಡೆಯುತ್ತೆ ಬೆಳಗಾವಿಯಲ್ಲಿ. ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಈ ವಿಚಾರ ಇನ್ನೂ ಕೂಡ ಚರ್ಚೆಗೆ ಬರುತ್ತೆ. ಆದರೆ ಸರ್ಕಾರ ಕೂಡ ಉತ್ತರ ತನಿಖೆ ನಡೀತಾ ಇದೆ ಅನ್ನುವಂಥ ಮಾತನ್ನ ಹೇಳ್ತಾರೆ. ಪ್ರತಿಪಕ್ಷದವರು ಕೂಡ ನಾವು ಈ ಹೋರಾಟವನ್ನ ಮಾಡಿದ್ವಿ, ನಾವು ಹೋರಾಟ ಮಾಡಿದ್ದ ಕಾರಣಕ್ಕಾಗಿಯೇ ಈ ಮೂಢ ಹಗರಣ ಹೊರಗಡೆ ಬಂತು ಅಥವಾ ಇಲ್ಲಿ ಅಕ್ರಮ ನಡೆದಿರುವಂಥದ್ದು ಬಹಿರಂಗ ಆಯಿತು ಅನ್ನೋ ಮಾತನ್ನ ಹೇಳ್ತಾರೆ. ಆದರೆ ಇಲ್ಲಿ ನ್ಯಾಯ ಯಾರಿಗೆ ಸಿಕ್ಕಿದೆ? ಯಾರಿಗೆ ನ್ಯಾಯ ಸಿಗಬೇಕಾಗಿತ್ತು? 106 ಅಲ್ಲಿ ರೈತರು ಜಮೀನನ್ನ ಕಳೆದುಕೊಂಡಂತವ್ರು ಇದ್ದಾರೆ, ಅವರಿಗೆ ಇನ್ನೂ ಕೂಡ ಪರಿಹಾರಗಳು ಸಿಕ್ಕಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅನೇಕ ಜನರಿಗೆ ಅರ್ಜಿ ಹಾಕಿ ಹಣವನ್ನ ಕಟ್ಟಿದ್ರು ಕೂಡ ಅವರಿಗೆ ನಿವೇಶನ ಹಂಚಿಕೆ ಆಗಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಸ್ವತಃ ಕೇಂದ್ರ ಸಚಿವರಾದಂತಹ HD ಕುಮಾರಸ್ವಾಮಿ ಅವರೇ ನಾನು ದುಡ್ಡು ಕಟ್ಟಿದ್ದೀನಿ, ನನಗೆ ಇನ್ನೂ ಸೈಟ್ ಅಲರ್ಟ್ ಆಗಿಲ್ಲ ಅಂತ ಹೇಳ್ತಾರೆ. ಆದ್ರೆ 106 ಸೈಟ್ಗಳನ್ನ ಇಟ್ಕೊಂಡಂಥವ್ರು ಬಿಲ್ಡರ್ಸ್ಗಳು ಅಥವಾ ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಇದರಲ್ಲಿ ಭಾಗಿಯಾಗಿರುವಂಥದ್ದು
ಈಗಾಗಲೇ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇಡಿ ಅಧಿಕಾರಿಗಳು ಅದೆಲ್ಲವನ್ನು ಕೂಡ ಸಂಗ್ರಹ ಮಾಡಿದ್ದಾರೆ, ಇನ್ನೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಮುಖ್ಯಮಂತ್ರಿಯವರ ಆಪ್ತ ಕುಮಾರ್ ಅವರಿಂದ ಈ 14 ಸೈಟ್ಗಳ ವಿಚಾರ ಮಾತ್ರ ಹೊರಗಡೆ ಬಂದಿರುವಂಥದ್ದು. ಆದರೆ ಉಳಿದಂತೆ ಇರ್ತಕ್ಕಂಥ ಅಲ್ಲಿರುವಂತಹ ಬಿಲ್ಡರ್ಗಳು ಅಥವಾ ರಿಯಲ್ ಎಸ್ಟೇಟ್ ಏಜೆಂಟ್ನ ಮಾಲೀಕರು ಇವರೆಲ್ಲರೂ ಕೂಡ ಎಷ್ಟು ಅಕ್ರಮವನ್ನು ಮಾಡಿದ್ದಾರೆ, ಯಾವ್ಯಾವ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ತನಿಖೆ ಆಗಬೇಕಾಗಿದೆ. ಅವರೆಲ್ಲರನ್ನ ತನಿಖೆಯನ್ನು ನಡೆಸಿ ಅದರ ಮಾಹಿತಿಯನ್ನ ಸಂಗ್ರಹಿಸಿ ಭ್ರಷ್ಟರನ್ನ ಅಥವಾ ಭ್ರಷ್ಟಾಚಾರಿಗಳನ್ನ ಹೆಡಮುರಿ ಕಟ್ಟುವಂತಹ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಲೇಬೇಕು. ಎಲ್ಲಿವರೆಗೂ ನಿಷ್ಪಕ್ಷಪಾತವಾಗಿ ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡೋದಿಲ್ವೋ, ಅಥವಾ ಪ್ರಭಾವ ಇರುವಂತಹ ವ್ಯಕ್ತಿಗಳಿಗೆ ಅಥವಾ ಪ್ರಭಾವಿಗಳಿಗೆ ಅಥವಾ ಇನ್ಯಾರದ್ದೋ ಇನ್ಫ್ಲೂಯೆನ್ಸ್ ಅನ್ನ ಬಳಸುವಂತಹ ಅಥವಾ ಹಣವನ್ನ ತಂದುಕೊಡುವಂತಹ ಅವರಿಗೆ ನಿವೇಶನವನ್ನ ಹಂಚಿಕೆ ಮಾಡೋದಾದ್ರೆ ನಿರ್ಗತಿಕರಿಗೆ, ನಿವೇಶನ ಇಲ್ಲದಂಥವರಿಗೆ, ಮನೆ ಇಲ್ಲದಂಥವರಿಗೆ ಸೂರು ಕೊಡಲಿಕ್ಕೆ ಸರ್ಕಾರದಿಂದ ಹೇಗೆ ಸಾಧ್ಯ ಆಗುತ್ತೆ? ಮೂಡ ಒಂದರಲ್ಲಿಯೇ ಈಗ ಸಾವಿರಾರು ನಿವೇಶನಗಳನ್ನ ಅಕ್ರಮವಾಗಿ ಹಂಚಿಕೆ ಮಾಡ್ತಾರೆ ಅನ್ನೋದಾದ್ರೆ ಕರ್ನಾಟಕದಲ್ಲಿರುವಂತಹ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಎಷ್ಟೆಲ್ಲ ಭ್ರಷ್ಟಾಚಾರಗಳು ನಡೆದಿರುತ್ತವೆ, ಎಷ್ಟೆಲ್ಲ ಅಕ್ರಮಗಳು ನಡೆದಿರ್ತವೆ ಅನ್ನುವಂಥದ್ದನ್ನ ಜನಸಾಮಾನ್ಯರಾದಂತ ಅವರು ಯೋಚನೆ ಮಾಡಬೇಕಾಗುತ್ತೆ. ಸರ್ಕಾರ ಯಾವುದೇ ಇರಲಿ, ಆದರೆ ಬಡ ಜನರಿಗೆ ಈ ಸಮಾಜದಲ್ಲಿ ನ್ಯಾಯ ಸಿಗಲೇಬೇಕು. ಯಾರಿಗೆ ನಿವೇಶನ ಇಲ್ವೋ ಅಥವಾ ಯಾರಿಗೆ ಸೂರು ಇರೋದಿಲ್ವೋ ಅಂಥವರಿಗೆ ಸೂರು ಕೊಡುವಂತಹ ಕೆಲಸವನ್ನ ರಾಜ್ಯ ಸರ್ಕಾರಗಳು ಮಾಡಬೇಕು ಅಥವಾ ಕೇಂದ್ರ ಸರ್ಕಾರಗಳು ಮಾಡಬೇಕು. ಆದ್ರೆ ಇಂಥ ನಿವೇಶನವನ್ನ ಹಂಚಿಕೆ ಮಾಡುವಂಥದ್ದು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬಂದಂತ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಯಾರಿಗೆ ನಿವೇಶನ ಇಲ್ಲ ಅಥವಾ ಯಾರಿಗೆ ಸೂರು ಇಲ್ಲ ಅಂಥವರಿಗೆ ಆ ಸರ್ಕಾರಿ ದಾಖಲೆಗಳ ಪ್ರಕಾರ ಅಥವಾ ಅವರು ನಿಗದಿ ಮಾಡಿರುವಂತಹ ಏನು ಶುಲ್ಕಗಳಿದೆ ಅವುಗಳನ್ನ ಕಟ್ಟಿಸ್ಕೊಂಡು ಸಿಗಬೇಕಾದಂಥವರಿಗೆ ನಿವೇಶನವನ್ನ ಹಂಚಿಕೆ ಮಾಡಬೇಕು, ಅರ್ಹರಿಗೆ ನಿವೇಶನಗಳನ್ನ ನೀಡಬೇಕು. ಆದರೆ ಅಧಿಕಾರಿಗಳು ಕೇವಲ ಭ್ರಷ್ಟಾಚಾರದಲ್ಲಿ ತೊಡಕೊಂಡು ತಮಗೆ ಯಾರು ಹಣವನ್ನ ಕೊಡ್ತಾರೆ ಅಥವಾ ಅಧಿಕಾರವನ್ನ ಬಳಸ್ತಾರೆ, ಪ್ರಭಾವವನ್ನ ಬಳಸ್ತಾರೆ ಅಂಥವರಿಗೆ ಅಥವಾ ರಾಜಕಾರಣಿಗಳಿಗೆ ನಿವೇಶನಗಳನ್ನ ಹಂಚಿಕೆ ಮಾಡಿರುವಂತಹ ಸಾಧ್ಯತೆಗಳು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿದೆ. ಇಲ್ಲಿ ಕೇವಲ ಕಾಂಗ್ರೆಸ್ ಮಾತ್ರ ಅಲ್ಲ, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ನಾಯಕರು ಕೂಡ ಅಕ್ರಮವಾಗಿ ನಿವೇಶನಗಳನ್ನ ಪಡೆದಿದ್ದಾರೆ ಅಂತ ಮಾಹಿತಿ ಪ್ರಜಾಧ್ವನಿಗೆ ಸಿಕ್ಕಿರ್ತಕ್ಕಂಥದ್ದು. ಎಲ್ಲ ಪಕ್ಷಗಳ ನಾಯಕರು ಕೂಡ ತಮ್ಮ ತಮ್ಮ ಪ್ರಭಾವಗಳನ್ನ ಬಳಸಿಕೊಂಡು ಇಲ್ಲಿ ಹಣವನ್ನ ಇನ್ವೆಸ್ಟ್ ಮಾಡಿ ಅಧಿಕಾರಿಗಳಿಗೆ ಲಂಚವನ್ನ ಕೊಟ್ಟು ಇಲ್ಲಿ ನಿವೇಶನಗಳನ್ನ ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಕ್ಕಿವೆ. ಸರ್ಕಾರ ತಾನು ಅಕ್ರಮವನ್ನು ಮಾಡಿಲ್ಲ ಅಂತ ಹೇಳಿ ಹೇಳ್ಕೊಳ್ತಾ ಇದೆ, ಆದರೆ ಇಲ್ಲಿ ಅಕ್ರಮ ನಡೆದಿರುವಂಥದ್ದು ಸುಮಾರು 700 ಕೋಟಿಗೂ ಹೆಚ್ಚು ಅಕ್ರಮ ನಡೆದಿರುವಂಥದ್ದು ಈಗಾಗಲೇ ತನಿಖೆಯಲ್ಲಿ ಬಹಿರಂಗ ಆಗಿದೆ. ಇಲ್ಲಿ ಎಲ್ಲ ಪಕ್ಷಗಳ ನಾಯಕರು ಕೂಡ ಇನ್ವಾಲ್ವ್ಮೆಂಟ್ ಇದೆ. ಹಾಗಾದ್ರೆ ಜನಸಾಮಾನ್ಯರಿಗೆ ನ್ಯಾಯ ಕೊಡುವಂಥವ್ರು ಯಾರು? ಅಥವಾ ನಿರ್ಗತಿಕರಿಗೆ, ನಿವೇಶನ ಇಲ್ಲದಂಥವರಿಗೆ, ಸೂರಿಲ್ಲದಂಥವರಿಗೆ ಸೂರನ್ನು ನಿರ್ಮಾಣ ಮಾಡಬೇಕಾಗಿರುವಂಥದ್ದು ಅಥವಾ ಆ ನಿವೇಶನಗಳನ್ನು ನೀಡಬೇಕಾದಂಥವರೇ ಪ್ರಭಾವಿಗಳಿಗೆ, ರಾಜಕಾರಣಿಗಳಿಗೆ ಅಥವಾ ಶ್ರೀಮಂತರಿಗೆ ಹಂಚಿಕೆ ಮಾಡ್ತಾ ಹೋದ್ರೆ ಬಡವರು ಬಡವರಾಗೇ ಉಳಿತಾರೆ, ಶ್ರೀಮಂತರು ಶ್ರೀಮಂತರಾಗೇ ಇರ್ತಾರೆ. ಇಡಿ ಅಧಿಕಾರಿಗಳು ಈ ಒಂದು ಹಗರಣವನ್ನ ಇನ್ನಷ್ಟು ತನಿಖೆ ಮಾಡಬೇಕಾಗಿದೆ, ಇನ್ನಷ್ಟು ವಿಚಾರಗಳನ್ನ ಹೆಕ್ಕಬೇಕಾಗಿದೆ. ಇಲ್ಲಿ ಯಾರ್ಯಾರ ಹಿಂಬಾಲಕರು ರಿಯಲ್ ಎಸ್ಟೇಟ್ ಕಂಪನಿಗಳನ್ನ ಮಾಡಿಕೊಂಡು ಮೂಡ ಸಂಸ್ಥೆಯಲ್ಲಿ ಎಷ್ಟೆಷ್ಟು ಹಗರಣಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ತನಿಖೆ ಆಗಬೇಕಾಗಿದೆ. ಈಗ ಮೇಲ್ನೋಟದ ಒಂದು ವರದಿ ನೀಡಿರುವ ಪ್ರಕಾರ ಸುಮಾರು 700 ಕೋಟಿ ಭ್ರಷ್ಟಾಚಾರ ಅಥವಾ ಹಗರಣ ನಡೆದಿರುವಂಥದ್ದು, ಸುಮಾರು 1094 ಏನು ನಿವೇಶನಗಳನ್ನು ಅಕ್ರಮವಾಗಿ ಹಂಚಿಕೆ ಮಾಡಿರುವಂಥದ್ದು ಇದು ಒಂದು ಭಾಗ. ಆದರೆ ತನಿಖೆ ಇನ್ನೂ ಪೂರ್ಣಗೊಂಡಿಲ್ಲ. ಇಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. ಕೆಲವು ರೈತರು ಅಥವಾ ಅಲ್ಲಿರ್ತಕ್ಕಂಥ ಕೆಲವು ನಿವೇಶನಗಳನ್ನ ಕಳೆದುಕೊಂಡಂತವ್ರು ಜಮೀನು ಇದ್ದು ಅದನ್ನ ಏನು ಮೂಡ ವಶಕ್ಕೆ ಪಡೆದಂತ ಸಂದರ್ಭದಲ್ಲಿ ಅವರಿಗೆ ಸಿಗಬೇಕಾದಂತ ನ್ಯಾಯ ಇನ್ನೂ ಕೂಡ ಸಿಕ್ಕಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆದ್ರೆ ಮೂಡ ಇನ್ನೆಷ್ಟು ಅಕ್ರಮಗಳನ್ನ ಮಾಡಿದೆ ಅನ್ನುವಂಥದ್ದು ಇನ್ನೂ ಕೂಡ ತನಿಖೆ ಆಗಬೇಕಾಗಿದೆ. ಇಡಿ ಅಧಿಕಾರಿಗಳು ಅಥವಾ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಇನ್ನೂ ಕೂಡ ಈ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ, ಸತ್ಯವನ್ನ ಹುಡುಕ್ತಾ ಇದ್ದಾರೆ. ಆ ಎಲ್ಲ ಸತ್ಯಗಳು ಹೊರಗಡೆ ಬರಬೇಕು. ನಿಜವಾಗಿಯೂ ಸಿಗಬೇಕಾದಂತ ಏನು ಅನ್ಯಾಯಕ್ಕೆ ಒಳಗಾದಂಥವರಿಗೆ ಸಿಗಬೇಕಾದಂತ ನ್ಯಾಯ ಸಿಗಲೇಬೇಕು. ಆ ನ್ಯಾಯ ಸಿಗುವ ನಿಟ್ಟಿನಲ್ಲಿ ನಾವು ಕೂಡ ಕೈ ಜೋಡಿಸ್ತೀವಿ.
ಮೂಢ ಹಗರಣದ ಇಂಚಿಂಚು ಮಾಹಿತಿಗಳನ್ನ ಹೆಕ್ಕಿ ನಾವು ನಿಮ್ಮ ಮುಂದೆ ಇಡ್ತೀವಿ. ಆ ವಿಚಾರಗಳನ್ನ ಜನರ ಮುಂದೆ ತಲುಪಿಸೋದ್ರ ಜೊತೆಯಲ್ಲಿ ನ್ಯಾಯ ಸಿಗಬೇಕಾದಂಥವ್ರಿಗೆ ನ್ಯಾಯ ಕೊಡಿಸೋ ಪ್ರಯತ್ನವನ್ನ ನಾವು ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ.